ದ ಈಸ್ಟ್ ಪ್ಯಾಲೇಸ್ ಇದು ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿರೋ ಕೊರಿಯನ್ ಸೀರೀಸ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಟಿವಿಲಿ ಪಂಚತಂತ್ರ ಅಂತ ಒಂದು ಪಪ್ಪೆಟ್ ಶೋ ಬರೋದು. ಈ ಸೀರೀಸ್ ನೋಡುವಾಗ ನನಗೆ ಅದೇ ನೆನಪಾಯ್ತು. ರಾಜ, ರಾಜ್ಯ, ರಾಜಭಾರ, ರಾಜಕೀಯ, ಸಿಂಹಾಸನ, ಮಾಟ ಮಂತ್ರ, ವಾಮಾಚಾರ ಹೀಗೆ ಎರಡರಲ್ಲೂ ಅನೇಕ ಸಿಮಿಲಾರಿಟೀಸ್ ಕಂಡ್ವು. ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ ಆಗಲ್ಲ. ಅದು ಒಂದ್ ರೀತಿ ಲೆಜೆಂಡರಿ ಶೋ ಅಂತ ಹೇಳ್ಬೋದು. ಈ ಸೀರೀಸ್ ಕಡೆ ಬಂದ್ರೆ ಈಸ್ಟ್ ಪ್ಯಾಲೇಸ್ ಅಲ್ಲಿ ಕಳೆದ 30 ವರ್ಷಗಳಿಂದ ಸಿಂಹಾಸನದ ಉತ್ತರಾಧಿಕಾರಿನ ಪಾಂಡ್ ಸ್ಪಿರಿಟ್ ಕೊಲ್ತಾ ಬರ್ತಿದೆ. ಈಗ ಆ ಪಾಂಡ್ ಸ್ಪಿರಿಟ್ ನ ಓಡಿಸೋಕೆ ಒಬ್ಬ ಶಾಮನ್ ಬಂದಿದ್ದಾನೆ. ಅವನಿಗೆ ಸಹಾಯ ಮಾಡೋಕೆ ಸ್ವತಃ ರಾಜಕುಮಾರಿ ಅವನ ಜೊತೆ ಇದ್ದಾಳೆ. ಆ ಪಾಂಡ್ ಸ್ಪಿರಿಟ್ ನ ಡಿಸ್ಟ್ರಾಯ್ ಮಾಡೋಕೆ ಮೊದಲು ಆ ಪಾಂಡ್ ಸ್ಪಿರಿಟ್ ಯಾರು ಅಂತ ತಿಳ್ಕೊಬೇಕು. ಇದು ಒಂಥರ ಡಿಟೆಕ್ಟಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಈ ಸೀರೀಸ್ ನಲ್ಲಿ ಮೊದಲು ಅಟ್ರಾಕ್ಟ್ ಮಾಡೋದು ಇದರ ಕ್ಯಾಮೆರಾ ವರ್ಕ್ ಮತ್ತೆ ವಿಜುವಲ್ಸ್. ಸ್ಪಿರಿಟ್ ವರ್ಲ್ಡ್ ಮತ್ತೆ ರಿಯಲ್ ವರ್ಲ್ಡ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಲ್ಲಿ ಸೀನ್ ಎಲಿವೇಟ್ ಮಾಡೋಕೆ ಹೆಲ್ಪ್ ಮಾಡಿದೆ. ಆಕ್ಷನ್ ಸೀನ್ ಗಳಂತೂ ಭರ್ಜರಿಯಾಗಿದೆ. ಆ ಸ್ವಾರ್ಡ್ ಫೈಟ್ಸ್, ಅಲ್ಲಿ ಬರೋ ವಿಜುವಲ್ಸ್ ನಿಜಕ್ಕೂ ಅದ್ಭುತ. ಇಲ್ಲಿರೋ ಪಾತ್ರಗಳು, ಅವರ ಮಧ್ಯೆ ಇರೋ ಕಾನ್ಫ್ಲಿಕ್ಟ್, ಆ ಆತ್ಮಗಳು, ಶಾಮನ್ ಗೆ ಹೆಲ್ಪ್ ಮಾಡೋ ಆ ಕ್ಯೂಟ್ ಸ್ಪಿರಿಟ್ ಎಲ್ಲವೂ ಚೆನ್ನಾಗಿತ್ತು. ನನ್ನನ್ನ ಇಂಪ್ರೆಸ್ ಮಾಡಿದ್ದು ಇಲ್ಲಿದ್ದ ಟ್ವಿಸ್ಟ್ ಗಳು. ನಿಧಾನವಾಗಿ ರಿವೀಲ್ ಆಗ್ತಾ ಆಗ್ತಾ ನಮ್ಮ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಮೊದಲನೇ ಎಪಿಸೋಡ್ ಉಳಿದದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು, ಆದ್ರೆ ಉಳಿದವು ನಮ್ಮನ್ನ ಹಿಡಿದು ಕೂರಿಸುತ್ತೆ. ಶಾಮನ್ ಗೆ ಇರೋ ಸ್ಟ್ರೆಂತ್, ಅವನ ವೀಕ್ನೆಸ್, ಅದನ್ನ ಯೂಸ್ ಮಾಡ್ಕೊಂಡಿರೋ ರೀತಿ. ರಿಯಲ್ ವರ್ಲ್ಡ್ ನಲ್ಲಿ ಅವನೊಬ್ಬ ಕಾಮನ್ ಮ್ಯಾನ್, ಆದ್ರೆ ಸ್ಪಿರಿಟ್ ವರ್ಲ್ಡ್ ನಲ್ಲಿ ಅವನೊಬ್ಬ ವಾರಿಯರ್. ಕ್ಲೈಮ್ಯಾಕ್ಸ್ ಅಲ್ಲಿ ಪಾಂಡ್ ಸ್ಪಿರಿಟ್ ನ ಅಂದ್ರೆ ನಿಜವಾದ ಪಾಂಡ್ ಸ್ಪಿರಿಟ್ ಯಾರು ಈ ಕೊಲೆಗಳಿಗೆಲ್ಲ ಕಾರಣ ಆಗಿರ್ತಾರೋ ಅವನನ್ನ ಯಾಕೆ ಉಳಿಸ್ತಾರೆ ಅನ್ನೋದೇ ಬೇಸರದ ಸಂಗತಿ. ಅದಕ್ಕೆ ರೀಸನ್ ಅಂತ ಕೊಟ್ಟಿದ್ದಾರೆ, ಬಟ್ ಅದು ಅಷ್ಟು ಸಮಾಧಾನನ ನನಗೆ ಕೊಡ್ಲಿಲ್ಲ. ಒಂದು ಡಾರ್ಕ್ ಫ್ಯಾಂಟಸಿ ಸೀರೀಸ್ ನ ನೋಡ್ಬೇಕು ಅನ್ಸಿದ್ರೆ ನಿಮಗೆ ಇದು ಗ್ರೀನ್ ಸಿಗ್ನಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.